ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಇಡ್ಲಿ ಪಾತ್ರನ ಬಳಸ್ಕೊಂಡು ನಾವು ಪೂರಿನ ಉಬ್ಬಿ ಬರ್ತಕ್ಕಂಥ ಪೂರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈ ಒಂದು ವಿಧಾನದೊಳಗೆ ಮಾಡಿದ್ರೆ ಪೂರಿನ ನಾವು ಒಂದು ವಾರ ಅಥವಾ 4-5 ದಿನ ಕೂಡ ಇಟ್ಕೊಂಡು ಬೇಕು ಅಂದಾಗ ಬಳಸ್ಕೊಳ್ಬೋದು. ಮಾಡೋದು ಕೂಡ ತುಂಬಾ ಸರಳ. ನೋಡಿ, ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ. ಲೋ ಫ್ಲೇಮ್ ಒಳಗೆ ಫ್ಲೇಮ್ ಇಟ್ಕೊಂಡಿದ್ದೀನಿ. ಈಗ ಆ ಪಾತ್ರೆಗೆ 1 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇವಾಗ ನಾನು ಒಂದು 2-3 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಇನ್ನೂ ಪೂರಿ ಕ್ರಂಚಿ ಆಗಿರಬೇಕು ಅಥವಾ ಗರಿ ಗರಿ ಆಗಿರಬೇಕು, ಕ್ರಿಸ್ಪಿ ಆಗಿರಬೇಕು ಅಂತಂದರೆ ಇನ್ನೊಂದು 2 ಸ್ಪೂನ್ ಹೆಚ್ಚಿಗೆ ಹಾಕ್ಕೊಳ್ಬೋದು. ಇವಾಗ ನೋಡಿ, ಯಾವ ಕಪ್ಪಿಂದ ನೀರು ಹಾಕ್ಕೊಂಡಿದ್ದೆ 1 ಕಪ್, ಅದೇ ಕಪ್ಪಿಂದ ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ಗೋಧಿ ಹಿಟ್ಟು ಕೂಡ ಬಳಸ್ಕೊಳ್ಬೋದು. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಒಂದ್ಸರಿ ಕೈ ಆಡಿಸ್ಕೊಳ್ಳಿ. ನೀರೇನಾದರೂ ಜಾಸ್ತಿ ಅನಿಸಿತು ಅಂದರೆ ಹೆಚ್ಚಿಗೆ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಹಿಟ್ಟು ಒಂದು ಸ್ವಲ್ಪ ಬೆಂದ್ಕೊಂಡ್ರೆ ಸಾಕು. ಗ್ಯಾಸ್ನ ಆಫ್ ಮಾಡಿಬಿಡೋಣ. ಇವಾಗ ನೋಡಿ, ಗ್ಯಾಸ್ ಆಫ್ ಆಗಿದೆ. ಇದು ತಣ್ಣಗಾಗಬೇಕು, ಹಾಗೆ ಒಂದು ಸ್ವಲ್ಪ ಅರಳ್ಕೊಳ್ಬೇಕು. ಹಾಗಾಗಿ ಮೇಲ್ಗಡೆಯಿಂದ ಒಂದು ಲಿಡ್ನ ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, 1-2 ನಿಮಿಷದ ನಂತರ ನಾನು ಲಿಡ್ನ ಓಪನ್ ಮಾಡ್ತಿದ್ದೀನಿ. ಅಷ್ಟಾದರೆ ಸಾಕು. ಈಗ ಹಿಟ್ಟು ಕಂಪ್ಲೀಟಾಗಿ ಅರಳ್ಕೊಂಡಿದೆ. ಒಂದು ಸ್ವಲ್ಪ ಇದನ್ನು ನಾದ್ಕೊಳ್ಬೇಕಾಗತ್ತೆ. ನೀರು ಅನ್ನಿಸ್ಬೋದು. ಹಾಗಾಗಿ ನಿಮಗೆ ಮೆತ್ತಗನಿಸಿತು ಅಂತಂದರೆ ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳ್ಳಿ. ನಾನು ಕೂಡ ಇಲ್ಲಿ ಸ್ವಲ್ಪ ಹಿಟ್ಟು ಮೆತ್ತಗನಿಸಿತು, ಹಾಗಾಗಿ ಇನ್ನೊಂದು 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಈಗ ನೀಟಾಗಿ ನಾವು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ಈ ರೀತಿ ನಾವು ಹಿಟ್ಟನ್ನ ಬೇಯಿಸ್ಕೊಳ್ಳೋದ್ರಿಂದ ನಾವು ಒಂದು ವಾರಗಟ್ಟಲೆ ಈ ಪೂರಿ ಮಾಡಿ ಇಟ್ಕೊಂಡ್ರೆ ಪೂರಿ ಹಾಳಾಗೋದಿಲ್ಲ. ಹಾಗಾಗಿ ನಾವು ಹಿಟ್ಟನ್ನ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ಪೂರಿ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೀವು ಇದನ್ನು ಒಂದು 5 ನಿಮಿಷ ಬಿಟ್ಟು ಲಟ್ಟಿಸ್ಕೊಳ್ಬೋದು, ಇಲ್ಲಾಂದರೆ ಆಗಲೇ ಕೂಡ ಲಟ್ಟಿಸ್ಕೊಳ್ಬೋದು. ನೋಡಿ, ನಾನು ಇವಾಗ 5 ನಿಮಿಷ ಬಿಡ್ತಿಲ್ಲ, ಹಾಗೆ ಇನ್ನೊಂದು ಸ್ವಲ್ಪ ನಾದ್ಕೊಳ್ತಿದ್ದೀನಿ ಹಿಟ್ಟನ್ನ. ನಿಮ್ಗೆ ಹಿಟ್ಟು ಒಂದು ಸ್ವಲ್ಪ ಮೆತ್ತಗೆ ಅನಿಸಿತು ಅಂತಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೂಡ ನಾದ್ಕೊಳ್ಬೋದು. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಎಷ್ಟು ಅಂದರೆ ಯಾವ ಗಾತ್ರದೊಳಗೆ ಬೇಕೋ ಹಾಗೆ, ಗಾತ್ರ ಅಂದ ತಕ್ಷಣ ದೊಡ್ಡದಾಗಿರಬಾರ್ದು. ಯಾಕಂದರೆ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಅದು ಕರೆಕ್ಟಾಗಿ ಇಡ್ಲಿದು ಒಂದು ಸ್ಟ್ಯಾಂಡಿಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ನಾವು ಇದನ್ನು ಮಾಡ್ಕೊಳ್ಬೇಕು. ಈ ರೀತಿ ಮಾಡಿಕೊಂಡು ಪ್ರತಿಯೊಂದನ್ನು ರೋಲ್ ಮಾಡಿ ಚಪಾತಿ ಹಿಟ್ಟಿನ ಒಂದು ಉರುಳೆ ಟೈಪ್ ಮಾಡಿಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಇದನ್ನು ನಾವು ನಾರ್ಮಲಾಗಿ ಪೂರಿ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ, ಬಟ್ ನಾನಿಲ್ಲಿ ಹಿಟ್ಟು ಹಚ್ತಿಲ್ಲ, ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ತಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಹಿಟ್ಟು ಕೂಡ ಹಚ್ಕೊಂಡು ಲಟ್ಟಿಸ್ಕೊಳ್ಬೋದು. ಒಂದು ಸ್ವಲ್ಪ ಪೂರಿ ಯಾವ ರೀತಿ ದಪ್ಪವಾಗಿ ನಾವು ಲಟ್ಟಿಸ್ತೀವಿ ಅದೇ ರೀತಿ ಒಳಗೆ ಲಟ್ಟಿಸ್ಕೊಂಡ್ರೆ ನಡೀತು. ನೋಡಿ, ಈ ರೀತಿ ಒಳಗೆ ಲಟ್ಟಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ನಾನು ಪ್ರತಿಯೊಂದನ್ನು ಕೂಡ ಹಾಗೆ ಲಟ್ಟಿಸ್ಕೊಂಡಿದ್ದೀನಿ. ಈ ಒಂದು ಮೆಥಡ್, ಪೂರಿ ಮಾಡೋ ಮೆಥಡು ನಾರ್ಮಲಾಗಿ ನನ್ನ ಪ್ರಕಾರ ಹಬ್ಬ ಹರಿದಿನ ಅಥವಾ ಫಂಕ್ಷನ್ ನಾಳೆ ಇದೆ ಅಂತಂದಾಗ ನೀವೇನಾದರೂ ಪೂರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಮೆಥಡನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಪರವಾಗಿಲ್ಲ, ಹಿಟ್ಟನ್ನ ನಾದ್ಕೊಂಡು ಮಾಡೋದೇನು ದೊಡ್ಡ ಸಮಸ್ಯೆ ಅಲ್ಲ. ನೋಡಿ, ನಾನೀಗೆಲ್ಲನೂ ಲಟ್ಟಿಸಿಟ್ಕೊಂಡಿದ್ದೆ. ಆಲ್ರೆಡಿ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆ ನೀರು ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಇವಾಗ ಸ್ಟ್ಯಾಂಡ್ ಇಟ್ಕೊಂಡು ಎಣ್ಣೆ ಮಾತ್ರ ಹಚ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಾವು ಇಡ್ಲಿ ಬೇಯಿಸ್ಕೊಳ್ಬೇಕಾದ್ರೆ ಎಣ್ಣೆ ಹಚ್ತೀವಿ, ಬಟ್ ಇಲ್ಲಿ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಈಗ ಮಾಡಿರ್ತಕ್ಕಂಥ ಪೂರಿನ ನಾವು ಇಡ್ಲಿ ಸ್ಟ್ಯಾಂಡ್ ಪ್ಲೇಟ್ಗಳಲ್ಲಿ 4 ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಪ್ಲೇಟ್ ಹಿಡಿಯುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಪ್ರತಿಯೊಂದಕ್ಕೂ ನಾನು ಅದೇ ರೀತಿ ಹಾಕ್ಕೊಳ್ತಿದ್ದೀನಿ. ಒಟ್ಟಲ್ಲಿ ಒಂದು ಸ್ವಲ್ಪ ಇಡ್ಲಿ ಪಾತ್ರೆ ಒಂದು ಸೈಜಿಗೆ ನಾವು ಪೂರಿನ ಲಟ್ಟಿಸ್ಕೊಂಡಿರ್ಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಪ್ರತಿಯೊಂದು ಸ್ಟ್ಯಾಂಡಿಗೆ ಕೂಡ ಬೇಯಿಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮಗೆ ಫಂಕ್ಷನ್ ಇದ್ದಾಗ ಸಮಸ್ಯೆ ಅನಿಸಲ್ಲ. ರಾತ್ರಿ ಈ ರೀತಿ ಮಾಡಿಟ್ಕೊಂಡ್ಬಿಟ್ವಿ ಅಂದರೆ ಸಮಸ್ಯೆ ಅನಿಸಲ್ಲ, ಬೇಗ ಆಗೋಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ನೋಡಿ, ಮೇಲ್ಗಡೆಯಿಂದ ಒಂದು ಪ್ಲೇಟ್ ಮುಚ್ಚಿ ಒಂದು ಹೈ ಫ್ಲೇಮ್ ಒಳಗೆ ಒಂದು 30-40 ಸೆಕೆಂಡ್ ಬಂದರೆ ಸಾಕು. ಜಾಸ್ತಿನೇ ಬೇಯ್ಕೊಳ್ಬಾರ್ದು. ಈಗ ಒಂದು 30-40 ಸೆಕೆಂಡ್ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ. ಇಷ್ಟು ಬೆಂದ್ಕೊಂಡಿದ್ರೆ ಸಾಕು, ತೀರಾ ಓವರ್ ಕುಕ್ ಕೂಡ ಆಗಬಾರ್ದು. ನೋಡಿ, ಈಗ ಆರ್ಲಿಕ್ಕೆ ಬಿಡೋಣ. ಹಾಗೆ ಎಣ್ಣೆ ಹಚ್ಚಿಲ್ಲ ಅಂದರೂ ಪರ್ಫೆಕ್ಟಾಗಿ ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ, 2-3 ನಿಮಿಷ ಆರಕ್ಕೆ ಬಿಟ್ಟಿದ್ದೆ. ಈಗ ಪೂರಿ ರೆಡಿಯಾಗಿದೆ, ತೆಗಿತೀನಿ. ಪ್ರತಿಯೊಂದನ್ನು ನಾವು ಇದೇ ರೀತಿ ಬೇಯಿಸ್ಕೊಳ್ಬೇಕು, ಅಂದರೆ ಬ್ಯಾಚ್ನ. ಇವಾಗ ನೋಡಿ, ಎಣ್ಣೆ ಹಚ್ಚಿಲ್ಲ ಅಂತಂದರೂ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಒಳಗೆ ಬೆಂದ್ಕೊಂಡಿತ್ತು ಅಂತಂದರೆ ಪೂರಿ ಪರ್ಫೆಕ್ಟಾಗಿ ಉಬ್ಬುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಭಾಳ ಹೊತ್ತವರೆಗೂ ಬೇಯಿಸ್ಕೊಳ್ಬೇಡಿ. ಒಂದು 30-40 ಸೆಕೆಂಡ್ ಆದರೆ ಸಾಕು, ಪೂರಿ ಕರೆಕ್ಟಾಗಿ ಬೆಂದಿರುತ್ತೆ. ಅಂದರೆ ನಮಗೆ ಪೂರಿ ಕರಲಿಕ್ಕೆ ಎಷ್ಟು ಬೇಕೋ ಅಷ್ಟು ಬೆಂದಿರುತ್ತೆ. ಹಾಗಾಗಿ ಈ ರೀತಿ ಜರಡಿ ಇತ್ತಂದರೆ ಜರಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಬಟ್ಟೆ ಮೇಲೆ ಎಲ್ಲನೂ ನೀಟಾಗಿ ತೆಗೆದಿಟ್ಕೊಳ್ಳಿ. ಈ ಒಂದು ಸ್ಟೆಪ್ ಏನಿದೆಯಲ್ಲ, ಈ ಒಂದು ಮೆಥಡ್ ಏನಿದೆಯಲ್ಲ, ಪೂರಿ ಮಾಡೋ ಮೆಥಡು
ಫಂಕ್ಷನ್ ಇದ್ದಾಗ ಅಥವಾ ಇನ್ಸ್ಟೆಂಟಾಗಿ ಈಗ ಮಕ್ಕಳಿಗೆ ನಾವು ಎಲ್ಲಾದರೂ ಊರಿಗೆ ಹೋದಾಗ ಈ ರೀತಿ ಮಾಡಿಟ್ಟು ಹೋದ್ವಿ ಅಂತಂದರೆ ಅವರು ಬೇಕು ಅಂದಾಗ ಪೂರಿನ ಕರ್ಕೊಂಡು ತಿಂತಾರೆ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ನನ್ನ ಪ್ರಕಾರ ಇದಕ್ಕಿಂತ ಬೆಸ್ಟ್ ಅಂತಂದರೆ ನಾವು ಆಗಿಂದಾಗೆ ಹಿಟ್ಟನ್ನ ನಾದ್ಕೊಂಡು ಒಂದು 10 ನಿಮಿಷ ಇಟ್ಟು ಮಾಡ್ಕೊಳ್ಳೋದ್ರಿಂದ ಉತ್ತಮ. ಹಾಗೆ ಮಕ್ಕಳಿಗೆ ಕೂಡ ಇದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಹಿಟ್ಟನ್ನ ನಾವು ನಾದಿ ಕಲಸಿ ಬೇಯಿಸಿ ಇಟ್ಟಿರ್ತೀವಲ್ಲ, ಅದು ಎಷ್ಟು ಒಳ್ಳೆಯದು ಅಂತ ನನಗೂ ಗೊತ್ತಿಲ್ಲ. ಬೇಕು ಅಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದು ನಾಳೆ ನಾವೇನಾದರೂ ಫಂಕ್ಷನ್ ಇದೆ ಅಂತಂದರೆ ಆ ರೀತಿ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ದಿಢೀರಾಗಿನ ಹಿಟ್ಟನ್ನ ಕಲಸಿ ಮಾಡ್ಕೊಳ್ಬೋದು. ನಿಮಗೆ ಇಷ್ಟ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಒಂದ್ಸರಿ ಅಪ್ಲೋಡ್ ಮಾಡ್ತಿದ್ದೀನಿ. ಇವಾಗ ನೋಡಿ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಜಿಪ್ಲಾಕ್ ಕವರ್ ಒಳಗೆ ಹಾಕಬೇಕು, ಬಟ್ ನನ್ನ ಕಡೆ ಇಲ್ಲ. ಹಾಗಾಗಿ ಒಂದು ಕವರ್ ಅಂದರೆ ಈ ರೀತಿ ಕಲರ್ ಆಗಿರಬಾರ್ದು, ಒಂದು ವೈಟ್ ಕಲರು ಕವರ್ ಒಳಗೆ ಈ ರೀತಿ ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ. ಆರ್ಕೊಳ್ಬೇಕು, ಅದನ್ನು ನಾವು ತೆಗೆದಿರ್ತೀವಲ್ಲ ಇಡ್ಲಿ ಪಾತ್ರೆಯಿಂದ, ಅದೆಲ್ಲ ಕರೆಕ್ಟಾಗಿ ಪೂರಿ ಆರ್ಕೊಂಡಿರಬೇಕು. ಇವಾಗ ನೋಡಿ ಈ ರೀತಿ ಮಡಚಿಟ್ಟು ನಾವು ಇದನ್ನು ಫ್ರೀಝರ್ ಒಳಗೆ ಅದು ಫ್ರಿಜ್ ಒಳಗೆ ಇಟ್ಕೊಳ್ಬೋದು. ಫ್ರೀಝರ್ಗಿಂತ ಫ್ರಿಜ್ಜಲ್ಲಿ ಸುಮ್ಮನೆ ಇಟ್ಟರೆ ಸಾಕು, ಕೆಡೋದಿಲ್ಲ. ಹೀಗಾಗಿ ಮಾಡಿ ಹೀಗೆ ಈ ರೀತಿ ಒಳಗೆ ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಕರ್ಕೊಂಡ್ರೆ ಮುಗೀತು. ನಾನಿಲ್ಲಿ ಜಸ್ಟ್ ಮಾಡಿದ ತಕ್ಷಣ ಅಂದರೆ ಒಂದು ಹಬೆ ಒಳಗೆ ಸ್ಟೀಮ್ ಆಗಿರ್ತಕ್ಕಂಥ ಪೂರಿನ ಕರೆದು ತೋರಿಸ್ತಿದ್ದೀನಿ ಯಾವ ರೀತಿ ಉಬ್ಕೊಳ್ಳುತ್ತೆ ಅಂತಂದು. ಹಾಗೆ ಇನ್ನೊಂದೇನು ಅಂತಂದರೆ ಈ ರೀತಿ ನಾವು ಪೂರಿನ ಹಬೆ ಒಳಗೆ ಬೇಯಿಸಿ ಕರೆದಾಗ ಒಂದು ಸ್ವಲ್ಪ ಹಗುರ ಜಾಸ್ತಿ ಅನಿಸುತ್ತೆ. ಅಂದರೆ ನಾರ್ಮಲಾಗಿ ನಾವು ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಹಗುರ ಅನಿಸುತ್ತೆ. ಹಾಗಾಗಿ ನೋಡಿಕೊಂಡು ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಆಗಿಂದ ಹಾಗೆ ಕಲಿಸ್ಬಿಟ್ಟು ಮಾಡ್ಕೊಳ್ಳಿ. ನೋಡಿ ಈ ರೀತಿ ಉಬ್ಬಿನೇ ಬರುತ್ತೆ ಪೂರಿ, ಉಬ್ಬೋದಿಲ್ಲ ಅಂತೇನಿಲ್ಲ. ಹಾಗೆ ಟೇಸ್ಟ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ, ರುಚಿಯಾಗಿರುತ್ತೆ. ಬಟ್ ನನ್ನ ಪ್ರಕಾರ ಇದೇನು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಏನಲ್ಲ. ನಿಮಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ನಾವು ನಾರ್ಮಲಾಗಿ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿ ಒಳಗೆ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಕೆಂಪಾಗೋವರೆಗೂ ಕರೆದ್ರೆ ಕ್ರಿಸ್ಪಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಕೆಂಪಾಗೋವರೆಗೂ ಕರ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಕೆಂಪಗೆ ಕರ್ಕೊಂಡ್ರೆ ಸಾಕು. ಅಂದರೆ ಇದೇ ರೀತಿ ಒಳಗೆ ನಾವು ಸ್ಟೀಮ್ ಮಾಡಿಟ್ಟಿರ್ತಕ್ಕಂಥ ಪೂರಿನ ಬೇಕು ಅಂದಾಗ ಈ ರೀತಿ ಕರ್ಕೊಂಡು ನಾವು ಯೂಸ್ ಮಾಡ್ಕೊಳ್ಬೋದು. ಇನ್ಸ್ಟೆಂಟಾಗಿ ಮಕ್ಕಳಿಗೆ ಮಾಡಲಿಕ್ಕೆ ಒಂದು ಸ್ವಲ್ಪ ಕಷ್ಟ, ಹಿಟ್ಟನ್ನ ಅದೋದು ಅದನ್ನು ಲಟ್ಟಿಸೋದು. ಹಾಗಾಗಿ ನಾವೆಲ್ಲಾದರೂ ಊರಿಗೆ ಹೋಗ್ತೀವಿ ಅಂತಂದಾಗ ಈ ಒಂದು ಮೆಥಡ್ನ ಫಾಲೋ ಮಾಡಿದ್ರೆ ಮಕ್ಕಳು ಕರ್ಕೊಂಡು ತಿಂತಾರೆ ಅನ್ನೋದೊಂದು ಬಿಟ್ಟರೆ, ಹಾಗೆ ಫಂಕ್ಷನ್ ಇದ್ದಾಗ ಅರ್ಜೆಂಟ್ ಒಳಗೆ ನಾವು ಮಾಡಿಟ್ಕೊಂಡಿದ್ರೆ ಜಸ್ಟ್ ಕರಿಯೋದು ಒಂದೇ ಇರುತ್ತೆ ಅನ್ನೋದೊಂದು ಬಿಟ್ಟರೆ ಮತ್ತೇನು ವೆರೈಟಿ ಅಂತಲೂ ಅಲ್ಲ, ಡಿಫ್ರೆಂಟ್ ಅಂತಲೂ ಅಲ್ಲ. ಬಟ್ ಒಂದ್ಸರಿ ಯಾವಾಗಾದರೂ ನಮ್ಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದ್ಸರಿ ಈ ಮೆಥಡ್ನ ಬಳಸ್ಕೊಳ್ಳೋಣ. ನೋಡಿ ಎಷ್ಟು ಗರಿ ಗರಿಯಾಗಿ ಪೂರಿ ರೆಡಿಯಾಗಿರುತ್ತೆ. ನಾನಿಲ್ಲಿ ಪ್ರತಿಯೊಂದನ್ನು ಕೂಡ ಅದೇ ರೀತಿ ಒಳಗೆ ಕರೆದಿಟ್ಕೊಂಡಿದ್ದೆ. ಒಂದು ಬ್ಯಾಚ್ ಮಾತ್ರ ಕರೆದಿಟ್ಕೊಂಡಿದ್ದೀನಿ, ಉಳಿದಿದ್ದನ್ನ ಎತ್ತಿಟ್ಟಿದ್ದೀನಿ. ನಾನಿಲ್ಲಿ ಮೈದಾ ಹಿಟ್ಟನ್ನ ಬಳಸ್ಕೊಂಡಿದ್ದೀನಿ. ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೊಳ್ಬೋದು. ಹಾಗೆ ಒಳಗಡೆಯಿಂದ ಪೂರಿ ಯಾವುದೇ ರೀತಿ ಜಾಸ್ತಿ ಎಣ್ಣೆನ ಹೀರಿರೋದಿಲ್ಲ. ನಾರ್ಮಲಾಗಿಯೇ ನಾವು ಪೂರಿ ಮಾಡ್ತೀವಲ್ಲ ಅದೇ ಹದ್ದೊಳಗೆ ಇರುತ್ತೆ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.